ಸುಳ್ಳು ಸುಳ್ಳು ಬೇಡ, ಅಲ್ಲಿ ಓಪನ್ ಆಗಿದ್ರು ಚೆಕ್ ಮಾಡ್ಕೊಂಡು ನನ್ನ ಕಳಿಸಿದ್ದು. ಹೇ ಈ ಥರ ಇದೆ, ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೆಲೆಕ್ಷನ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಎಲ್ಲಾದರೂ ಈಚೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನಮ್ಮ ಸ್ಪೆಷಲ್ ಡೇ. ಏನಿವತ್ತು? ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಎಷ್ಟು ವರ್ಷದ್ದು? 3 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಯಿತು. ಸೊ ಎಲ್ಲೂ ದೂರ ಎಲ್ಲೂ ಪ್ಲ್ಯಾನ್ ಮಾಡಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಅಕ್ಕಪಕ್ಕ ಸುಮ್ಮನೆ ಹಾಗೆ ಒಂದು ರೌಂಡ್ ಸುತ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ರೆಡಿ ಆಗಿದ್ದೀವಿ, ಹೊರಡಬೇಕು. ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲೋಗೋಣ ಅಂದ್ಬಿಟ್ಟು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ದಲೆ ದೂರ ಎಲ್ಲೂ ಪ್ಲ್ಯಾನ್ ಮಾಡೋದು ಬೇಡ, ಬೆಂಗಳೂರಲ್ಲೇ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಯಾವುದೂ ಪ್ಲ್ಯಾನ್ ಸಿಗ್ದಲೆ ಸುಮ್ಮನೆ ಗಾಡಿ ತಗೊಂಡು ಒಂದು ರೌಂಡ್ ಹಾಗೆ ಸುತ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆಲ್ರೆಡಿ ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ, ಹೊರಡ್ಬೇಕು. ನಾವು ಬಂದಿರೋದು ಮಲ್ಲೇಶ್ವರಂಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಅನ್ಎಕ್ಸ್ಪೆಕ್ಟ್ ಆಗಿ ಇಲ್ಲೊಂದು ದೇವಸ್ಥಾನ ಕಾಣಿಸ್ತು, ಹಾಗಾಗಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹೇಗಿರೋ ಟೆಂಪಲಿಗೆ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇಲ್ಲಿ ಬಂದ್ವಲ್ವಾ, ರೋಡ್ ಸೈಡೇ ಕಾಣಿಸ್ತು. ಯಾವ ಟೆಂಪಲ್ ಇದು? ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಮಲ್ಲೇಶ್ವರಮಲ್ಲಿರೋದು. ಸೊ ಹಾಗಾಗಿ ಇದು ಫುಲ್ ಪಾರ್ಕ್ ಥರ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಸೊ ಒಂದು ರೌಂಡ್ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ದೇವಸ್ಥಾನ ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಓಪನ್ ಇದ್ರೂ ಪರವಾಗಿಲ್ಲ, ಓಪನ್ ಇಲ್ಲ ಅಂದರೂ ಪರವಾಗಿಲ್ಲ, ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ಬಟ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ಅದಕ್ಕೆ ಪ್ಲ್ಯಾನ್ ಮಾಡ್ದಲೇ ಬರಬೇಕು ಅನ್ನೋದು ಅಲ್ವಾ. ಹೀಗೆ ಹೋಗೋಣ. ಬೆಳಗಿಂದ ಏನೇನೋ ಪ್ಲ್ಯಾನ್ ಮಾಡಿದೆ, ಯಾವುದೂ ವರ್ಕೌಟ್ ಆಗಲಿಲ್ಲ. ಸೊ ಹಾಗಾಗಿ ಶಾಪಿಂಗಿಗೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಟೆಂಪಲ್ ಸಿಕ್ತು, ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇದೇನು ಸ್ಟೇಜ್ ಅನಿಸುತ್ತಲ್ಲ. ಟೆಂಪಲ್ ಓಪನ್ ಇಲ್ಲ, ಕ್ಲೋಸ್ ಇದೆ. ದೇವಸ್ಥಾನ ಡೋರ್ ಕ್ಲೋಸ್ ಆಗಿದೆ, ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಈ ಥರ ಇದೆ. ಐ ಥಿಂಕ್ ಇವಾಗ ಡೋರ್ ಹಾಕಿದ್ದಾರೆ ಅನಿಸುತ್ತೆ. ಇಲ್ಲೆಲ್ಲ ದೀಪ ಹಚ್ಚಿರೋದೆಲ್ಲ ಹಾಗೇ ಇದೆ. ಬಟ್ ನನಗೆ ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟೆಂಪಲ್ ಸಿಕ್ತಲ್ಲ ಅಂದ್ಬಿಟ್ಟು. ಇಲ್ಲೊಂದು ದೇವರಿದೆ, ಗಣಪತಿ ಕಾಣಿಸ್ತಿದೆಯಾ? ಗೇಟ್ ಕ್ಲೋಸ್ ಆಗಿದೆಯಲ್ಲ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅಲ್ಲೇ ಕೆಳಗಡೆ ಕುತ್ಕೊಂಡ್ರು, ಶೂಸ್ ಹಾಕಿದ್ದೀನಿ ಅಂದ್ಬಿಟ್ಟು. ಖುಷಿ ಆಯಿತು ಗೈಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು ಟೆಂಪಲ್ ಸಿಕ್ತಲ್ಲ ಅಂದ್ಬಿಟ್ಟು. ಮಲ್ಲೇಶ್ವರಂ ಸೈಡು ಅಲ್ಲೇ ಇದ್ದಾರೆ ನೋಡಿ. ಈಗ ಇಲ್ಲೊಂದು ರೌಂಡ್ ಹೊಡೆದ್ಬಿಟ್ಟು, ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಇಲ್ಲೊಂದು ರೌಂಡ್ ಹೊಡೆದ್ಬಿಟ್ಟು ಇಲ್ಲಿಂದ ಶಾಪಿಂಗ್ ಹೋಗಬೇಕು. ಬಟ್ ದೇವಸ್ಥಾನ ಮಾತ್ರ ತುಂಬ ಸೈಲೆಂಟಾಗಿದೆ, ಫುಲ್ ಪಾರ್ಕ್. ಇದು ನಾನು ಆ್ಯಕ್ಚುಲಿ ಆಚೆನ ನೋಡಿ ಪಾರ್ಕ್ ಅಂತಲೇ ಅಂದ್ಕೊಂಡೆ, ಬಟ್ ಬೋರ್ಡ್ ನೋಡ್ಬೇಕಾಯ್ತು ಇದು ಒಂದು ಟೆಂಪಲ್ ಅಂದ್ಬಿಟ್ಟು. ಚೆನ್ನಾಗಿದೆ. ಇವರು ಟೆಂಪಲಿಗೆ ಬಂದಿಲ್ಲ, ಶೂಸ್ ಬಿಚ್ಚಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದು ಟೆಂಪಲಿಗೆ ಬಂದಿಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಸುಳ್ಳು ಸುಳ್ಳು ಬೇಡ, ಅಲ್ಲಿ ಓಪನ್ ಆಗಿದ್ರು ಚೆಕ್ ಮಾಡ್ಕೊಂಡು ನನ್ನ ಕಳಿಸಿದ್ದು. ಹೇ ಸುಳ್ಳು ಹೇಳ್ತವ್ರೆ, ಬಂದಿಲ್ಲ ಅವರು, ಇಲ್ಲೇ ನಿಂತವ್ರೆ. ಓಕೆ ಗೈಸ್, ಅಲ್ಲ ಸೈಡ್ ಹೋಗ್ಬಿಟ್ಟು ಅಲ್ಲೇನಿದೆ ಅಂತ ಒಂದ್ಸಲಿ ನೋಡಿಕೊಂಡು ಆಮೇಲೆ ಎಕ್ಸಿಟ್, ಆಮೇಲೆ ಫುಲ್ ಶಾಪಿಂಗ್. ಫುಲ್ ಇಲ್ಲ, ಸ್ವಲ್ಪ ಶಾಪಿಂಗ್. ಫುಲ್ ಶಾಪಿಂಗ್ ಮ್ಯೂಟ್ ಮಾಡು. ಸ್ವಲ್ಪ ಸ್ವಲ್ಪ ಅಲ್ಲ, ಫುಲ್ ಶಾಪಿಂಗ್. ಏನೇನು ಬೇಕೋ ಎಲ್ಲ ಫುಲ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದವ್ರೆ. ಶಾಪಿಂಗ್ ಮಾಡೋಣ ಅಂತ ಬಂದು ಬಜ್ಜಿ ತಿಂತಾಯಿದ್ದೀವಿ. ಬಜ್ಜಿ ತಿಂದ್ವಿ, ಬಂದಿದ್ದೆ ಏನ್ಕೋ ಮಾಡಿದ್ದೆ ಏನೋ. ಈ ಕಡೆ ಬಾ, ನಿಂಗೆ ಕಾಣಿಸಲ್ಲ. ಹೆಂಗಿತ್ತು ಬಜ್ಜಿ? ಚೆನ್ನಾಗಿರಲಿಲ್ಲ, ಬಿಸಿ ಬಿಸಿ ಇತ್ತು. ಬಟ್ ಅದು ಪ್ಲೈನ್ ಹಾಂ, ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನೋಡೋಣ, ನನಗೆ ಕಾಫಿ ಟೀ ಕುಡಿಯೋಲ್ಲ ಅಭ್ಯಾಸ ಇಲ್ಲ ಅಂತೀಯ. ಇದರಲ್ಲಿ ಫಿಲ್ಟರ್ ಕಾಫಿ ಯಾವುದು, ಕ್ಯಾಪೆಚಿನೋ ಯಾವುದು? ಇದು ಫಿಲ್ಟರ್ ಕಾಫಿನಾ?
ಚೆನ್ನಾಗಿದೆಯಾ? ಹೊರನೂರೇ ಬರ್ತೈತೆ, ಇನ್ನು ಕಾಫಿ ಸಿಕ್ಕಿಲ್ಲ. ಒಂದು ರೌಂಡ್ ಸುತ್ತಿರೋದಕ್ಕೆ ಸುಸ್ತಾಗ್ಬಿಟ್ಟಿದೆಯಲ್ಲ. ಚೆನ್ನಾಗಿಲ್ವಾ? ಹಿಡ್ಕೊ. ಕಾಫಿ ಇಷ್ಟನೇ ಆಗಲ್ಲ. ಯಶ್ವರಮಿಂದ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಸಾಕಾಗ್ಬಿಟ್ಟೈತೆ ಸುತ್ತಿ 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 ಅಲ್ವಾ? ಖುಷಿ ಪಡೋ ವಿಷಯ ಗೊತ್ತಾ, ಇಷ್ಟೇ ನೀವು ಬಂದಿದ್ದಲ್ಲ, ನಂಗೆ ಅದೇ ಖುಷಿ ಪಡೋ ವಿಷಯ. ಅಂದರೆ ಸಾಕು ಬೇರೆ ಎಲ್ಲ ಆಗುತ್ತೆ ಫಸ್ಟಾಗಿ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಅಲ್ಲಿ ನಾನು ಯಾವುದೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ, ತೊಗೊಳೋ ಇದರಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಏನೇನು ತೊಗೊಂಡು ಬಂದೆ ಅಂದ್ಬಿಟ್ಟು ಪುಸ್ತಕ ತೋರಿಸ್ತಿರ್ತೀನಿ ನೋಡಿ. ಇದು 2 ಪ್ಲಾಜೋ ಪ್ಯಾಂಟ್. ಕಲರ್ ಕಾಣಿಸ್ತಿದ್ಯಾ? ಯಾವ ಕಲರ್ ಇದು? ಕಾಫಿ ಕಲರು. ಹಾಗೆ ಇದು ಒಂದು ಪರ್ಪಲ್ ತಾನೆ, 2 ತೊಗೊಂಡೆ. ನೆಕ್ಸ್ಟ್ ಬಂದು ಇದೊಂದು ಸ್ವೆಟರ್. ಇದು ನಂಗೆ ಸಕ್ಕತ್ತಾಗಿ ಇಷ್ಟ ಆಯಿತು. ಈ ಥರ ಇದೆ, ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು. ಹಾಗೆ ಗಾಗಲ್ ತಗೊಂಡೆ. ಇದು ಬಂದು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್. ಅವ್ರು ಸೆಲೆಕ್ಟ್ ಮಾಡಿದ್ದು, ನನಗೂ ಇಷ್ಟ ಆಯಿತು. ಇದು ಒಂದು ತೊಗೊಂಡೆ. ಹಾಗೆ ಬಾಗಿಲಿಗೆ ತೋರಣ ಈ ಥರ ತೊಗೊಂಡಿದ್ದೀನಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಓಪನ್ ಮಾಡಿಲ್ಲ. ಈ ಥರ ಇಷ್ಟು ತೊಗೊಂಡು ಬಂದೆ. ಇಷ್ಟು ನಾ ತೊಗೊಂಡಿದ್ದು. ಹಾಂ, ಇಷ್ಟೇ ಗೈಸ್. ಅಲ್ಲಿ ನೋಡಿದಾಗ ಎಷ್ಟು ತೊಗೊಂಡೆ ಅಂತ ಫೀಲ್ ಆಯಿತು. ಇಷ್ಟು ತೊಗೊಂಡೆ. ಈಗ ಇಲ್ಲಿಂದ ನೆಕ್ಸ್ಟು ಮತ್ತೆ ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರೋಸರಿ ತೊಗೊಂಡು ಬರಬೇಕಿತ್ತು, ಸೊ ಹಾಗಾಗಿ ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀನಿ ನನಗೆ. ಇವಾಗ ಡಿ-ಮಾರ್ಟ್ ಹತ್ರ ಬಂದಿದ್ದೀವಿ, ಗ್ರೋಸರಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು. ಪಾಪ ಇವ್ರಿಗೆ ರೆಸ್ಟೇ ಕೊಟ್ಟಿಲ್ಲ ಇವತ್ತೆಲ್ಲ, ನಾನು ಬರೀ ಸುತ್ತಿದ್ದೀನಿ. ಸಿಗೋದೇ ಅಪ್ರೂಪ ಅಲ್ವಾ ಗಾಯ್ಸ್? ಸಿಕ್ಕ ಟೈಮಲ್ಲಿ ಚೆನ್ನಾಗಿ ಸುತ್ಕೊಡ್ಬೇಕು. ಅವ್ರು ಸಿಗೋದೇ ಇಲ್ಲ ಹೇಳಬೇಕು ಅಂದರೆ ಈ ಥರ ಈವ್ನಿಂಗ್ ಟೈಮಲ್ಲಿ. ಬ್ಯುಸಿ ಪರ್ಸನ್ನು. ಓ ಅಂತೆ. ಮುಗಿತಾ ಶಾಪಿಂಗು? ಅಲ್ಲ, ಶಾಪಿಂಗ್ ಅಲ್ಲ, ಗ್ರೋಸರಿ ಶಾಪಿಂಗು. ಶಾಪಿಂಗು ಮುಗೀತು. ಹೆಂಗಿದೆ ಫೀಲು? ಎಂಗೇಜ್ಮೆಂಟ್ ದಿನ ಫುಲ್ ಸುತ್ತಾಟ, ಅಲ್ಲಿ ಶಾಪಿಂಗು, ಇಲ್ಲಿ ಗ್ರೋಸರಿ ಶಾಪಿಂಗು. ನಾನ್ ವೆಜ್ ಮಾಡ್ತೀರಾ ಮನೇಲಿ ಹೋಗ್ಬಿಟ್ಟು, ಅವಾಗ ಎಲ್ಲ ಫುಲ್ ಕ್ಲಿಯರ್ ಆಗೋದು. ಮಾಡೋದಿಲ್ಲ ಗೈಸ್, ಆಚೆ ಕರ್ಕೊಂಡು ಹೋಗ್ತಾರೆ, ಆಚೆ ತಿನ್ಕೊಂಡು ಬರ್ತೀವಿ ಅಷ್ಟೇ. ಸದ್ಯಕ್ಕೆ ಇಷ್ಟು ಮುಗ್ದಿದೆ ಶಾಪಿಂಗು. ಈಗ ಮನೆ ಕಡೆ ಪಯಣ. ಟಯರ್ಡ್ ಆಗಿಬಿಟ್ಟಿದ್ದೀವಿ, ಓಡಾಡಿನೇ ಟಯರ್ಡ್ ಆಗಿಬಿಟ್ಟಿದ್ದೀವಿ ಆ್ಯಕ್ಚುಲಿ ನಾವು. ಈಗ ಹೋಗ್ಬೇಕು. ಹಂಗೆ ಬಿಟ್ಟು ಹೋಗು, ಬಿಲ್ಲಾಗೈತಲ್ವಾ ಅಲ್ಲಿ ಮುಂದೆ ಐತೆ. ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ನಾರ್ಮಲಾಗಿ ಅಲ್ಲಿ ನಿಲ್ಲಿಸ್ತಿದ್ವಿ ಬೈಕು, ಇಲ್ಲಿ ಡೆಡ್ ಎಂಡಿಗೆ ಬಂದುಬಿಟ್ಟಿದ್ದೀವಿ. ಅಂದರೆ ಅಷ್ಟು ಜನ ಇದ್ದಾರೆ. ಮನೆಗೆ ಬಂದು ಡಿ-ಮಾರ್ಟಿಂದ ತಂದಿದ್ದ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಈಗ ಈಚೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದೆಷ್ಟು? 8:30. ಮಧ್ಯಾಹ್ನ ಲೈಟಾಗಿ ತಿಂದಿದ್ವಿ. ಹೊಟ್ಟೆ ಸಿಕ್ಕಾಬಡಿ ಹಸಿತಿದೆ. ಹೊಟ್ಟೆ ಯಾಕೆ ಹಸಿತಿದೆ ಅಂದರೆ ತುಂಬ ತಿರುಗಿಬಿಟ್ಟಿದ್ದೀವಲ್ವ, ಮಲ್ಲೇಶ್ವರಮ್ಮು, ಡಿ-ಮಾರ್ಟು ಅದೆಲ್ಲ ತುಂಬ ತಿರುಗಿರೋದ್ರಿಂದ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಮನೇಲಿ ಅಡುಗೆ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ದೋ, ಆಮೇಲೆ ಟಯರ್ಡ್ ಆಗಿದ್ದೀವಿ ಬೇಡ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಸ್ಪಾನ್ಸರ್ ಮಾಡ್ತವ್ರೆ ನಾನ್ ವೆಜ್. ಸ್ಪಾನ್ಸರ್ ನಿಂದು ಇಷ್ಟದಾಗ ಸ್ಪಾನ್ಸರ್ ನಂದಿತ್ತು, ಇವಾಗ ನಿನ್ನ ಸ್ಪಾನ್ಸರ್. ಅದನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀಟಾಗಿ ಎಲ್ಲರೂ ಕೇಳ್ತೀನಿ. ಇಲ್ಲ, ಅವರೇ ಸ್ಪಾನ್ಸರ್ ಮಾಡ್ತಾರೆ. ಹಾಗಾಗಿ ಹೋಗಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಟಯರ್ಡ್ ಆಗಿರೋದ್ರಿಂದ ಮೇಲೆ ಅಡುಗೆ ಮಾಡೋಕ್ಕೂ ಆಗಲ್ಲ. ಆ ರೀಸನ್ಗೆ ನಮ್ಮದು ಮಾಮೂಲಿ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಊಟ
ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.